ಹೇ ಫ್ರೆಂಡ್ಸ್, ವೆಲ್ಕಮ್ ಒನ್ಸ್ ಅಗೇನ್. ಮೊನ್ನೆ ಈ ಆಟೋ ಡ್ರೈವರ್ದು ಮತ್ತು ನಾರ್ತ್ ಇಂಡಿಯನ್ ಹುಡಿದು ಒಂದು ಕಾಂಟ್ರವರ್ಸಿ ಆಯಿತು. ಮೋಸ್ಟ್ ಆಫ್ ಯು ನಿಮಗೆಲ್ಲ ಗೊತ್ತೇ ಇದ್ದಿರ್ಬೋದು. ಅದು ವರ್ಬಲ್ ಮತ್ತು ಫಿಸಿಕಲ್ ಅಬ್ಯೂಸ್ ಕೇಸ್ ಆಗಿತ್ತು. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತುಂಬ ಹೈಪ್ ಕ್ರಿಯೇಟ್ ಆಯಿತು. ಆ ಕೇಸ್ ಪೊಲೀಸ್ ಅವರು ತೊಗೊಂಡ್ಬಿಟ್ಟು ಡ್ರೈವರ್ ಮೇಲೆ ಕೇಸ್ ಬೇರೆ ಮಾಡಿದ್ದಾರೆ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಡಿಸ್ಕಸ್ ಎಲ್ಲ ಆಗ್ತಾ ಇರುವಾಗ ಬೇರೆ ಬೇರೆ ಪರ್ಸ್ಪೆಕ್ಟಿವ್ಸ್ ಕೇಳಿಬಂತು. ಅವಾಚ್ಯ ಶಬ್ದಗಳಲ್ಲಿ ವರ್ಬಲ್ ಅಬ್ಯೂಸ್ ಮಾಡೋದು ಹೌದಾಗಿದ್ದಿರ್ಬೋದು, ಅದರ ರೈಡ್ ಕ್ಯಾನ್ಸಲ್ ಮಾಡಬಾರ್ದಾಗಿತ್ತು ಅಂತ. ರೈಡ್ ಕ್ಯಾನ್ಸಲ್ ಮಾಡಿದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಕ್ಷಮೆ ಕೇಳಬಹುದಾಗಿತ್ತು ಅನ್ನುವಂಥ ಪರ್ಸ್ಪೆಕ್ಟಿವ್ ಕೂಡ ಬಂತು. ಓಲಾ ಆಟೋ ಡ್ರೈವರ್ಸ್ ಆಗಿರ್ಬೋದು, ಊಬರ್ ಡ್ರೈವರ್ಸ್ ಆಗಿರ್ಬೋದು, ಅವ್ರಿಗೆ ತುಂಬ ಪ್ರಾಬ್ಲಮ್ಸ್ ಇದೆ. ಅವ್ರ ಫ್ರಸ್ಟ್ರೇಷನ್ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥ ಪರ್ಸ್ಪೆಕ್ಟಿವ್ ಕೂಡ ಬಂತು. ನಾರ್ತ್ ಇಂಡಿಯನ್ ಮತ್ತೆ ಸೌತ್ ಇಂಡಿಯನ್ ಪರ್ಸ್ಪೆಕ್ಟಿವ್ ಬಂತು. ಕನ್ನಡಿಗಾಸ್ ಮತ್ತೆ ನಾನ್ ಕನ್ನಡಿಗಾಸ್, ಲೋಕಲ್ಸ್ ಮತ್ತೆ ಔಟ್ಸೈಡರ್ಸ್, ಈ ಒಂದು ದೃಷ್ಟಿಕೋನದ ಬಗ್ಗೆ ತುಂಬ ಜನ ಮಾತಾಡಿದ್ದಾರೆ. ಈ ವಿಡಿಯೋದಲ್ಲಿ ಈ ಟಾಪಿಕ್ ಅಲ್ಲಿ ಬರುವಂಥ ಇದೆಲ್ಲ ಪರ್ಸ್ಪೆಕ್ಟಿವ್ಸ್ ಇದೆಯಲ್ಲ, ಅದರಲ್ಲಿ ನನ್ನ ಒಪಿನಿಯನ್ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನ್ನ ಒಪಿನಿಯನ್ ಏನಾದರೂ ನಿಮಗೆ ಸರಿ ಇಲ್ಲ ಅಂತ ಅನ್ಸಿದ್ರೆ ಅಥವಾ ನೀವು ಅದನ್ನು ಒಪ್ಕೊಂಡ್ರೆ ಕಾಮೆಂಟ್ ಸೆಕ್ಷನ್ ನನಗೆ ಬರ್ ತಿಳಿಸಿ. ಸೊ ವಿತೌಟ್ ಫರ್ದರ್ ಡು, ಲೆಟ್ಸ್ ಸ್ಟಾರ್ಟ್. ಈ ಒಂದು ಇನ್ಸಿಡೆಂಟ್ನ ನಾನು ತುಂಬ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗೋದಿಲ್ಲ. ಓಲಾ ಹತ್ರ ಒಂದು ಆಟೋ ಬುಕ್ ಆಗಿತ್ತು. ಇಬ್ಬರು ಫ್ರೆಂಡ್ಸ್ ಬೇರೆ ಬೇರೆ ಬುಕಿಂಗ್ಸ್ ಮಾಡಿದ್ರು. ಒಬ್ಬರು ಕ್ಯಾನ್ಸಲ್ ಮಾಡಿದ್ರು. ಆಟೋ ಡ್ರೈವರ್ ತುಂಬ ದೂರಿಂದ ಬಂದಿದ್ರು. ಅವ್ರ ಕೋಪ ಬಂತು, ತುಂಬ ಅವಾಚ್ಯ ಶಬ್ದಗಳಿಂದ ಬೈದ್ರು. ಮತ್ತೆ ವಿಡಿಯೋದಲ್ಲಿ ಕಾಣಿಸದೇ ಇದ್ರು ಕೂಡ ಸ್ಲ್ಯಾಪ್ ಮಾಡಿದ್ದಾರೆ. ಈ ಅಲಿಗೇಷನ್ ಕೂಡ ಡ್ರೈವರ್ ಮೇಲೆ ಬಂತು. ನಾನು ಅವಾಗ ತುಂಬ ಬೇರೆ ಬೇರೆ ದೃಷ್ಟಿಕೋನ, ಬೇರೆ ಬೇರೆ ಪರ್ಸ್ಪೆಕ್ಟಿವ್ಸ್ ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ನಲ್ವಾ. ನಮ್ಮ ಸೊಸೈಟಿ ಪ್ರಾಬ್ಲಮ್ ಏನಂತ ಗೊತ್ತಾ? ಯಾವುದೋ ಒಂದು ಕೇಸಲ್ಲಿ ನಮ್ಮ ಎಮೋಷನ್ ಪ್ರಕಾರ, ನಮ್ಮ ಐಡಿಯಾಲಜಿ ಪ್ರಕಾರ ಸಂಬಂಧ ಇಲ್ಲದೆ ಇರುವಂಥ ವಿಷಯ ನಾವು ಜೋಡಿಸ್ಬಿಡ್ತೀವಿ. ನಮ್ಮ ಸೊಸೈಟಿಲಿ ಬೇರೆ ಬೇರೆ ಪ್ರಾಬ್ಲಮ್ಸ್ ಇರುತ್ತೆ. ಆದ್ರೆ ಒಂದು ಇನ್ಸಿಡೆಂಟ್ ಆದಾಗ ಸಂಬಂಧನೇ ಇಲ್ಲದೆ ಇರುವಂತ ಪ್ರಾಬ್ಲಮ್ಸ್ ತಗೊಬಂದು ನಾವು ಈ ವಿಷಯಕ್ಕೆ ಜೋಡಿಸ್ಬಿಡ್ತೀವಿ. ಅವಾಗ ತಪ್ಪು ಯಾವುದು ಸರಿ ಯಾವುದು ಅನ್ನೋದ್ರಲ್ಲಿ ಕನ್ಫ್ಯೂಷನ್ ಆಗಿಬಿಡುತ್ತೆ. ದಿಸ್ ವಾಸ್ ಅ ಕೇಸ್ ಆಫ್ ಅಬ್ಯೂಸ್. ಕ್ಯಾನ್ಸಲ್ ಮಾಡಿದ್ದಿರ್ಬೋದು, ವೇಟ್ ಮಾಡಿಸಿದ್ದಿರ್ಬೋದು, ಡ್ರೈವರ್ ತುಂಬ ದೂರದಿಂದ ಬಂದಿದ್ದಿರಬಹುದು. ಇದು ಯಾವುದೇ ಕಾರಣ ಅಬ್ಯೂಸಿಗೆ ಜಸ್ಟಿಫೈ ಮಾಡೋದಿಲ್ಲ. ಯಾರಾದರೂ ಒಬ್ಬರು ಅವಾಚ್ಯ ಶಬ್ದಗಳಿಂದ ಬೈದ್ರೆ, ವರ್ಬಲ್ ಅಬ್ಯೂಸ್ ಮಾಡಿದ್ರೆ, ಫಿಸಿಕಲ್ ಅಬ್ಯೂಸ್ ಮಾಡಿದ್ರೆ, ಈ ಕಾರಣಕ್ಕಾಗಿ ನಾನು ಅಬ್ಯೂಸ್ ಮಾಡಬೇಕಾಗಿ ಬಂತು, ಈ ಕಾರಣಕ್ಕೆ ನಾನು ಹೊಡಿಬೇಕಾಗಿ ಬಂತು, ಈ ಕಾರಣದಿಂದ ನಾನು ಕೆಟ್ಟ ಶಬ್ದಗಳಿಂದ ಬೈಯುವಂಥ ಪರಿಸ್ಥಿತಿ ಬಂತು ಅನ್ನುವಂಥ ಎಕ್ಸ್ಪ್ಲನೇಷನ್ ಇದೆಯಲ್ಲ, ಅದೇ ತಪ್ಪು. ಮನೇಲಿ ಎಷ್ಟೇ ಪ್ರಾಬ್ಲಮ್ಸ್ ಆಗಿದ್ದಿರ್ಬೋದು, ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲೇಷನ್ ಆಗಿದ್ದಿರ್ಬೋದು, ವರ್ಬಲ್ ಅಬ್ಯೂಸ್ ಆಗಿದೆ, ಫಿಸಿಕಲ್ ಅಬ್ಯೂಸ್ ಎಲಿಗೇಷನ್ ಇದೆ. ಇದೆರಡರಲ್ಲಿ ಯಾವುದು ಒಂದಾದರೂ ಹೌದಾಗಿದ್ದರೆ ಹಿ ಈಸ್ ರಾಂಗ್. ಅಬ್ಯೂಸ್ ಮಾಡ್ತಾ ಇರೋದು ನಾವು ವಿಡಿಯೋದಲ್ಲಿ ನೋಡಬಹುದು. ಅವ್ರು ನಾರ್ತ್ ಇಂಡಿಯನ್ ಹುಡುಗಿ ಆಗಿದ್ದಿರ್ಬೋದು, ಹಿಂದಿಯಲ್ಲಿ ಮಾತಾಡಿದ್ದಿರ್ಬೋದು, ನಾನ್ ಕನ್ನಡಿಗ ಆಗಿರ್ಬೋದು, ಲೋಕಲ್ ಆಗಿರ್ಬೋದು, ಔಟ್ಸೈಡರ್ ಆಗಿದ್ದಿರ್ಬೋದು. ಶಿ ಡಿಡ್ ನಾಟ್ ಡಿಸರ್ವ್ ಇಟ್. ಈ ಒಂದು ಸಿಚುವೇಷನಲ್ಲಿ ಟೆಕ್ನಿಕಲಿ ಅವಳದೇನೂ ತಪ್ಪಿಲ್ಲ. ಹಾಗಂತ ಆ ಒಂದು ಪರ್ಟಿಕ್ಯುಲರ್ ಡ್ರೈವರ್ ಮುಖ ಪದೇ ಪದೇ ತೋರಿಸ್ಬಿಟ್ಟು ಅವ್ರ ಇಮೇಜನ್ನು ವಿಲನ್ನ ಕ್ರಿಯೇಟ್ ಮಾಡಬೇಕಂತ ಏನಿಲ್ಲ. ಇದಕ್ಕಿಂತ ವರ್ಸ್ಟ್ ಕೇಸು ಆಗಿದ್ದಿರುತ್ತೆ. ಬೇರೆ ಬೇರೆ ಸಿಚುವೇಷನಲ್ಲಿ ಕಸ್ಟಮರ್ಸು ತಪ್ಪು ಮಾಡಿದ್ದಿರ್ಬೋದು, ಇದಕ್ಕಿಂತ ವರ್ಸ್ಟ್ ತಪ್ಪು ಮಾಡಿದ್ದಿರ್ಬೋದು. ನಾವು ಈ ಸ್ಪೆಸಿಫಿಕ್ ಕೇಸ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ. ಅದರಲ್ಲಿ ಡ್ರೈವರ್ದು ತಪ್ಪಾಗಿದೆ ಅಷ್ಟೇ. ಸೊ ಈ ವಿಷಯ ಡಿಸ್ಕಸ್ ಆಗ್ತಿರುವಾಗ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಡ್ರೈವರ್ ತುಂಬ ಬಡವರಾಗಿರ್ತಾರೆ, ಅವರು ಒಂದು ಪ್ರಾಬ್ಲಮೆಟಿಕ್ ಸಿಚುವೇಷನ್ ಇರ್ತಾರೆ, ಫ್ರಸ್ಟ್ರೇಷನ್ ಆಗಿರುತ್ತೆ ಅವ್ರಿಗೆ. ಓಲಾ ಅವರಿಗೆ ಕರೆಕ್ಟಾಗಿ ಪೇ ಮಾಡೋದಿಲ್ಲ, ಊಬರ್ ಅವರು ಕರೆಕ್ಟಾಗಿ ಪೇ ಮಾಡೋದಿಲ್ಲ, ಅವ್ರು ದುಡಿಯೋದು ಅವ್ರಿಗೆ ಸಾಕಾಗೋದಿಲ್ಲ. ಅಷ್ಟೊಂದು ದೂರದಿಂದ ಬಂದ್ಬಿಟ್ಟು ಆಮೇಲೆ ಕ್ಯಾನ್ಸಲೇಷನ್ ಆದಾಗ ಫ್ರಸ್ಟ್ರೇಟ್ ಆಗುತ್ತೆ, ಈ ತರ ಹೇಳಿದ್ರು. ನೋಡಿ, ಇದೆಲ್ಲ ವಿಷಯ ಹೌದಾಗಿದ್ದಿರ್ಬೋದು. ಈ ವಿಷಯ ನಾವು ಡಿಸ್ಕಸ್ ಮಾಡಬಹುದು. ಹೇಗೆ ಆಟೋ ಡ್ರೈವರ್ಸ್ ಆಗಿರ್ಬೋದು, ಕ್ಯಾಬ್ ಡ್ರೈವರ್ಸ್ ಆಗಿರ್ಬೋದು, ಏನಾದರೂ ಪ್ರಾಬ್ಲಮ್ ಆದ್ರೆ, ಅವ್ರಿಗೆ ಏನಾದರೂ ಕಡಿಮೆ ದುಡ್ಡು ಸಿಗ್ತಾ ಇದ್ರೆ, ಇಂಥ ವಿಷಯದಲ್ಲಿ ನಾವು ಫ್ಯಾಕ್ಟ್ಸ್ ಇಟ್ಕೊಂಡು ಚರ್ಚೆ ಮಾಡಿಬಿಟ್ಟು ಎಲ್ಲರೂ ಒಂದು ಡೀಸೆಂಟ್ ದುಡಿಯೋ ತರ ಆಸ್ ಅ ಸೊಸೈಟಿ ನಾವು ಹೆಲ್ಪ್ ಮಾಡಬಹುದು. ಆದ್ರೆ ಬಡವರಾದ್ರಿಂದ ಕಪಾಳಕ್ಕೆ ಹೊಡೆಯೋ ಪರ್ಮಿಷನ್ ಸಿಕ್ಬಿಟ್ಟಿದೆ. ಬಡವರಾದ್ರಿಂದ ಅಪ್ಪನ ಹೆಸರು, ಅಮ್ಮನ ಹೆಸರು, ಅಕ್ಕನ ಹೆಸರು, ತಂಗಿ ಹೆಸರು, ಇದೆಲ್ಲ ಹೆಸರು ತಗೊಂಡ್ಬಿಟ್ಟು, ಈ ಟಿಪಿಕಲಿ ಬೆಂಗಳೂರಲ್ಲೆಲ್ಲ ನೀವು ಬೈಯೋದು ನೋಡ್ಬೋದಲ್ವಾ, ಈ ತರ ಶಬ್ದಗಳನ್ನು ಯೂಸ್ ಮಾಡುವಂತ ಪರ್ಮಿಷನ್ ನಿಮ್ಗೆ ಸಿಗೋದಿಲ್ಲ. ನಾನಿವತ್ತು ಮನೇಲಿ ಫ್ರಸ್ಟ್ರೇಟ್ ಆಗಿದ್ದೀನಿ, ಅದಕ್ಕೆ ನನಗೆ ಹೊಡೆಯೋ ಪರ್ಮಿಷನ್ ಸಿಗ್ಬಿಡ್ತು. ನಾನು ಸಾಲದಲ್ಲಿ ಬಿದ್ದಿದ್ದೀನಿ, ಅದಕ್ಕೆ ಅಮ್ಮನ ಅಕ್ಕನ ಹೆಸರೆಲ್ಲ ತಗೊಂಡ್ಬಿಟ್ಟು ನಾನು ಬೈತೀನಿ. ಓಲಾ ಕರೆಕ್ಟ್ ಆಗಿ ಪೇ ಮಾಡ್ತಾ ಇಲ್ವಾ, ಅದಕ್ಕೋಸ್ಕರ ಫೈಟ್ ಮಾಡಬೇಕು. ಇಷ್ಟೊಂದು ಡ್ರೈವರ್ಸ್ ಇದ್ದಾರೆ, ಡ್ರೈವರ್ ಯೂನಿಯನ್ಸ್ ಇದೆ, ಈ ತರ ಓಲಾ ಆಪ್ ಅಗ್ರಿಗೇಟರ್ ಕಂಪನಿ ಇದೆ, ಆ ಕಡೆ ಗವರ್ಮೆಂಟ್ ಇದೆ. ಇವ್ರು ಮೂರು ಜನ ಕೂತ್ಕೊಂಡು ಮಾತಾಡುವಂತ ವಿಷಯ ಇದು. ಪ್ರೊಟೆಸ್ಟ್ ಆಗ್ಬಹುದು ಬೇಕಾದ್ರೆ. ಆ ಪ್ರೊಟೆಸ್ಟ್ ನಾವೆಲ್ಲ ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸಪೋರ್ಟ್ ಮಾಡಬಹುದು. ಆದ್ರೆ ನಮಗೆ ಫ್ಯಾಕ್ಟ್ ಬೇಕಾಗಿರುತ್ತೆ. ಆನ್ ಎನ್ ಅವರೇಜ್ ಆಟೋ ಡ್ರೈವರ್ಸ್ ಎಷ್ಟು ದುಡಿತಾರೆ, ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ ಅದ್ರ ಮೇಲೆ ರಿಪೋರ್ಟ್ ಕೊಡಬೇಕು. ಎಲ್ಲರಿಗೂ ಇದೇ ತರ ಪ್ರಾಬ್ಲಮ್ ಆಗ್ತಾ ಇದೆಯಾ ಅಥವಾ ಕೆಲವ್ರಿಗೆ ಮಾತ್ರ ಆಗ್ತಾ ಇದೆಯಾ, ಆಕ್ಚುಯಲ್ ಗ್ರೌಂಡ್ ಸಿಚುವೇಶನ್ ಏನು, ಓಲಾ ತಾನು ಎಷ್ಟು ಇಟ್ಕೊಳ್ಳುತ್ತೆ, ಅವರಿಗೆ ಎಷ್ಟು ಕೊಡುತ್ತೆ, ಓಲಾ ಆಸ್ ಎ ಕಂಪನಿ ಪ್ರಾಫಿಟ್ ಮಾಡ್ತಾ ಇದೆಯಾ, ಡ್ರೈವರ್ಸ್ಗೂ ಪ್ರಾಫಿಟ್ ಆಗ್ತಾ ಇಲ್ಲ, ಓಲಾಗೂ ಪ್ರಾಫಿಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಗವರ್ಮೆಂಟ್ ಯಾವ ರೀತಿ ಮಧ್ಯಸ್ಥಿಕೆ ವಹಿಸಬಹುದು, ಯಾವ ರೀತಿ ಡ್ರೈವರ್ಸ್ಗೆ, ಆಟೋ ಡ್ರೈವರ್ಸ್ಗಾಗಲಿ ಕ್ಯಾಬ್ ಡ್ರೈವರ್ಸ್ಗಾಗಲಿ ಒಂಥರ ಸಪೋರ್ಟ್ ಕೊಡಬಹುದು, ಯಾವ ರೀತಿ ಗವರ್ಮೆಂಟ್ ಅಲೌನ್ಸಸ್ ಇಂದ ಹೆಲ್ಪ್ ಮಾಡಬಹುದು. ಬೈ ಚಾನ್ಸ್ ಏನಾದ್ರು ಒಬ್ಬ ಮನುಷ್ಯ ಬುಕ್ ಮಾಡಬೇಕಾದ್ರೆ ಡ್ರೈವರ್ ಏನಾದ್ರು ದೂರ ಇದ್ರೆ ಆ ಡ್ರೈವರ್ಗೆ ಆ ರೈಡ್ ಅಕ್ಸೆಪ್ಟ್ ಮಾಡೋದಕ್ಕೆ ಬಿಡಬಾರ್ದು, ಆ ಆಪ್ಷನ್ಗೆ ಹೋಗಬಾರ್ದು. ಬೈ ಚಾನ್ಸ್ ಏನಾದ್ರು ಹೋದ್ರೆ 1 ಮಿನಿಟ್ ಆಗಿರ್ಬೋದು, 1.5 ಮಿನಿಟ್ ಆಗಿರ್ಬೋದು, ಏನೋ ಒಂದು ಡ್ಯೂರೇಷನ್, ಕಸ್ಟಮರ್ ಏನಾದ್ರು ಕ್ಯಾನ್ಸಲ್ ಮಾಡಿದ್ರೆ ಒಂದು ದೊಡ್ಡ ಫೈನ್ ಕಸ್ಟಮರ್ ಮೇಲೆ ಹಾಕ್ಬಿಟ್ಟು ಹಾಕಿರೋ ಫೈನ್ ಅನ್ನು ದುಡ್ಡು ಮ್ಯಾಕ್ಸಿಮಮ್ ಡ್ರೈವರ್ಗೆ ಹೋಗಬೇಕು. ಇದರಲ್ಲಿ ಏನೇನೋ ಟೆಕ್ನಿಕಾಲಿಟೀಸ್ ಇರ್ಬೋದು, ನಂದೇ ಬೆಸ್ಟ್ ಸಜೆಷನ್ ಅಂತ ಅಲ್ಲ, ಆದ್ರೆ ಏನೋ ಒಂದು ಸೊಲ್ಯೂಷನ್ ತಂದ್ಕೋಬಹುದು. ಆದ್ರೆ ಪೆಟ್ರೋಲ್ ಜಾಸ್ತಿ ಖರ್ಚಾಗ್ಬಿಟ್ಟಿದೆ ಅಂದ್ಬಿಟ್ಟು ಆ ಕೋಪ ಎಲ್ಲ ಕಸ್ಟಮರ್ ಮೇಲೆ ತೆಗೆಯೋದಿದೆಯಲ್ಲ, ಇಟ್ ಈಸ್ ವೆರಿ ವೆರಿ ಅನ್ಪ್ರೊಫೆಷನಲ್. ಫೈಟ್ ಮಾಡಬೇಕಾ, ಓಲಾ ಜೊತೆ ಫೈಟ್ ಮಾಡಿ, ಓನರ್ ಜೊತೆ ಫೈಟ್ ಮಾಡಿ. ಫೈಟ್ ಮಾಡಬೇಕಾ, ಗವರ್ಮೆಂಟ್ ಜೊತೆ ಫೈಟ್ ಮಾಡಿ. ಕಸ್ಟಮರ್ ಸಾಫ್ಟ್ ಟಾರ್ಗೆಟ್ ಅಂದ್ಬಿಟ್ಟು ಅದಂಗೆ ಬೈಯೋದು, ನಿಮ್ಮಪ್ಪ ತಂದು ಕೊಡ್ತಾನೆ ಅಂತ ಹೇಳೋದು, ಇದೇ ಬೇರೆ ಆಗ್ಬಿಡುತ್ತೆ.
ಫೈಟ್ ಯಾರ ಜೊತೆ ಮಾಡಬೇಕು ಅವ್ರ ಜೊತೆ ಮಾಡಬೇಕು, ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಕೆಲವರು ಇದನ್ನ ನಾರ್ತ್ ಇಂಡಿಯನ್ ವರ್ಸಸ್ ಸೌತ್ ಇಂಡಿಯನ್ಸ್, ಲೋಕಲ್ಸ್ ವರ್ಸಸ್ ಔಟ್ಸೈಡರ್ಸ್, ಕನ್ನಡಿಗರ್ಸ್ ವರ್ಸಸ್ ನಾನ್ ಕನ್ನಡಿಗರ್ಸ್ ಈ ಒಂದು ಆಂಗಲ್ ಕೊಡ್ತಾ ಇದ್ದಾರೆ. ನೋಡಿ, ಹಿಂದಿ ಹೇರಿಕೆ ಕರ್ನಾಟಕದಲ್ಲಿ ಇದೆ, ಅದ್ರ ಜೊತೆ ನಾವು ಫೈಟ್ ಮಾಡಬೇಕು. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಚೇಂಜಸ್ ಆಗಬೇಕು. ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ನಮಗೆ ಬೇಡ, ಅದರ ಫೈಟ್ ಬೇರೆ, ಅದು ಗವರ್ಮೆಂಟ್ ಮೇಲೆ ನಾವು ಪ್ರೆಷರ್ ಆಗುವಂತ ಫೈಟ್ ಅದು. ಈ ತರ ಇಂಡಿವಿಜುವಲ್ ಇನ್ಸಿಡೆಂಟ್ಸ್ ಮೇಲೆ ಆ ವಿಷಯ ತಗೊಬಂದ್ಬಿಟ್ಟು ಇದನ್ನ ಮಿಕ್ಸ್ಅಪ್ ಮಾಡಿಬಿಟ್ಟು ಸಂಬಂಧನೇ ಇಲ್ಲದೆ ಇರುವಂತ ಇಮೋಷನ್ ತರೋದಕ್ಕೆ ಹೋಗಬಾರ್ದು. ದಿಸ್ ಇಸ್ ದ ಕೇಸ್ ಆಫ್ ಅಬ್ಯೂಸ್. ಅದರ ಥರನೇ ನಾವು ನೋಡಬೇಕು. ಅಷ್ಟೇ ಅಲ್ಲ, ಆಟೋ ಡ್ರೈವರ್ಸ್ ಆಗಿರ್ಬೋದು, ಕ್ಯಾಬ್ ಡ್ರೈವರ್ಸ್ ಆಗಿರ್ಬೋದು, ಅವರಿಂದ ಏನಾದರೂ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ರೆ ಅದು ಬರೀ ನಾರ್ತ್ ಇಂಡಿಯನ್ಸ್ ಮೇಲೆ ಆಗ್ತಾ ಇದೆಯಾ? ನಮಗೆಲ್ಲ ತುಂಬಾ ಈಸಿನಾ? ನನಗೆ ಇವತ್ತು ನೆನಪಿದೆ, ಆ ಟೈಮಲ್ಲೆಲ್ಲ ಓಲಾ ಉಬರ್ ಎಲ್ಲ ಇರ್ತಾ ಇರಲಿಲ್ಲ. ಈ ಜಯದೇವ ಹಾಸ್ಪಿಟಲ್ ಇದೆಯಲ್ಲ, ಅಲ್ಲಿಂದ ನನಗೆ ಅದು ಯಾವುದೋ ಒಂದು IBC ನಾಲೆಜ್ ಪಾರ್ಕ್ ಅಂತ ಏನೋ ಒಂದು ಜಾಗ ಇದೆ, ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಇವಾಗ ಕರೆಕ್ಟಾಗಿ ನೆನಪಿಲ್ಲ, ಆದ್ರೆ ಆಟೋದಲ್ಲಿ ಕೂತ್ಕೊಂಡ್ರೆ ಒಂದು 5-6 ನಿಮಿಷದ ರೈಡ್ ಅದು. ಆ ಜಯದೇವ ಹಾಸ್ಪಿಟಲ್ ಹತ್ರ ನಿಂತ್ಕೊಂಡು ನಾನು ವೇಟ್ ಮಾಡ್ತಾನೆ ಇದ್ದೆ. ಆಟೋದವರು ಸ್ಲೋ ಮಾಡಿಬಿಟ್ಟು ನಿಲ್ಸ್ತಾನೂ ಇರಲಿಲ್ಲ. ಆ ಆಟಿಟ್ಯೂಡೇ ಬೇರೆ ಇತ್ತು. ಹಿಂಗೆ ಇಟ್ಕೊಂಡು ಹಿಂಗೆ ಮಾಡೋರು. ಅಂದ್ರೆ ಎಲ್ಲಿ ಹೋಗ್ತಾ ಇದೆಯಾ ಅಂತ ಬೇಗ ಹೇಳು, ನಮಗೆ ಪುರ್ಸೋತಿಲ್ಲ, ಬೇಕಾದ್ರೆ ನಮಗೆ ಡೆಸ್ಟಿನೇಷನ್ ಇಷ್ಟ ಆದ್ರೂ ಹೋಗ್ತೀವಿ, ಇಲ್ಲಾದ್ರೂ ಹೋಗೋದಿಲ್ಲ ಅನ್ನೋ ಥರ. ಪ್ರತಿ ದಿನನೂ ಒಂದು 15 ಆಟೋ ಆ ಥರ ಹೋಗ್ತಾ ಇತ್ತು. ಬೇರೆ ವಿಧಿ ಇಲ್ಲ, ಅವ್ರು ಎಷ್ಟು ಹೇಳ್ತಾರೋ ಅದಕ್ಕೆ ಒಪ್ಕೋಬೇಕು. ಒಬ್ಬ 40 ರೂಪೀಸ್ ಅಂದ, ಟೇಕ್ ಇಟ್ ಆರ್ ಲೀವ್ ಇಟ್, ಬೇಕಾದ್ರೆ ಬಾ ಇಲ್ಲಾರಿಲ್ಲ ಅನ್ನೋ ಥರ. ಬೇರೆ ವಿಧಿ ಇಲ್ಲ, ಹೋಗಿ ಕೂತ್ಕೊಂಡೆ. ಇನ್ನೇನು ಆಟೋ ಸ್ಟಾರ್ಟ್ ಆಯಿತು. ಇಲ್ಲಿಂದ ನಾವು ಅಲ್ಲಿ ಹೋಗಿದ್ದೀವಿ, ಒಂದು ಫ್ಯೂ ಸೆಕೆಂಡ್ಸ್ ಆಗಿದೆ ಅಷ್ಟೇ. ಅಲ್ಲಿ ಇನ್ನೊಬ್ಬ ಯಾರೋ ಕೈ ಮಾಡ್ದೆ. ಆಲ್ರೆಡಿ ಒಬ್ಬ ಕಸ್ಟಮರ್ ಇದ್ದಾನೆ, ಒಬ್ಬ ರೈಡರ್ ಇದ್ದಾನೆ, ಅವ್ನು ಪರ್ಮಿಷನ್ ಕೇಳಬೇಕು ಅಂತಾನೂ ಡ್ರೈವರ್ಗೆ ಅನ್ಸಿಲ್ಲ. ಅವನ ಹತ್ರನೂ ಬಾ ಕೂತ್ಕೊ ಅಂತ ಹೇಳ್ದ. ನಾನು ಹಿಂದೆ ಕೂತ್ಕೊಂಡು ಕೇಳ್ತಾನೆ ಇದ್ದೆ, ಸರ್ ಇವಾಗ ಏನು ಶೇರ್ ಆಗುತ್ತಾ ಇದು ಅಂತ. ರೆಸ್ಪಾನ್ಸೇ ಇಲ್ಲ, ಡೋಂಟ್ ಕೇರ್ ಆಟಿಟ್ಯೂಡ್. ಆಫೀಸ್ ಹತ್ರ ಬಂದ್ಕೊಳ್ಳಿ ಡ್ರೈವರ್ ಸ್ಟಾಪ್ ಮಾಡಿದ್ರು. ನಾನು ಡ್ರೈವರ್ ಹತ್ರ ಕೇಳಿದಿಷ್ಟೇ, ಇವಾಗ ನಾನು 40 ರೂಪೀಸ್ ಫುಲ್ ಕೊಡಬೇಕಾ, ಇವಾಗ ಏನು ಶೇರ್ ಆಗುತ್ತಾ ಅಂತ. ಆ ಡ್ರೈವರ್ ಡೈರೆಕ್ಟ್ ಕೆಟ್ಟದಾಗಿ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ದ. ಅಷ್ಟೊಂದು ಜನ ಅಲ್ಲಿ ನಿಂತಿದ್ರು, ನಾನು ಅಲ್ಲಿ ಜಾಬ್ ಹೋಗ್ತಾ ಇದ್ದೀನಿ, ಈ ಥರ ಕಿರ್ಚಿದ್ರೆ ನನಗೆ ಇನ್ಸಲ್ಟ್ ಆಗುತ್ತೆ ಅಂತ ಗೊತ್ತು. ಅವ್ರಿಗೆಲ್ಲ ಡೋಂಟ್ ಕೇರ್, ಅವ್ರು ಏನು ಬೇಕಾದ್ರೆ ಮಾತಾಡ್ತಾರೆ. ಈ ವಿಡಿಯೋದಲ್ಲಿ ಹುಡುಗಿ ಜೊತೆ ಯಾವ ಥರ ಮಾತಾಡಿದ್ರಲ್ಲ ಅದೇ ಥರ ಮಾತಾಡಿದ್ರು, ಅಷ್ಟೇ ಕೆಟ್ಟ ಶಬ್ದಗಳು. ನಿಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಸ್ ಕೊಬ್ಬು ಜಾಸ್ತಿ, ಅಷ್ಟೆಲ್ಲ ದುಡಿತೀರಾ ನೀವು, ನಮಗೊಂದು 40 ರೂಪಾಯಿ ಕೊಡ್ಬೇಕಂತ ಹೇಳಿದ್ರೆ ನಿಮಗೆ ಜಾಸ್ತಿ ಆಗ್ಬಿಡುತ್ತೆ. ಅದು ನಾನೊಂದು ಸ್ವಲ್ಪ ಆರ್ಗ್ಯೂ ಮಾಡಿದ್ಕೊಳ್ಳಿ ಇನ್ನೂ ಹೀಟಪ್ ಆಗಿಬಿಡ್ತು. ಅದೇನೋ ಚೇರ್ ಕೆಳಗಡೆ ಏನೋ ಇಟ್ಟಿದ್ರು, ಅದನ್ನೆಲ್ಲ ಎಳೆಯೋದಕ್ಕೆ ಹೋಗಿದ್ದ ಅವನು. ಅಲ್ಲಿ ಆಟೋಸ್ ಎಲ್ಲ ಪಾಸ್ ಆಗ್ತಾ ಇರುತ್ತೆ. ಒಂದಾದ್ಮೇಲೆ ಒಂದು ಆಟೋ ಸ್ಟಾಪ್ ಆಯಿತು, ಎಲ್ಲರೂ ನಿಂತ್ಕೊಂಡ್ರು, ಅವ್ನ ಸಪೋರ್ಟಿಗೆ ನಿಂತ್ಕೊಂಡ್ಬಿಟ್ರು. ಒಬ್ಬನ ಅವನನ್ನು ಕಂಟ್ರೋಲ್ ಮಾಡ್ತಾ ಇದ್ದಾನೆ, ಇನ್ನಿಬ್ಬರು ಬಂದ್ಬಿಟ್ಟು ಇವರೆಲ್ಲ ಹೀಗೆ ಅಂತ ಹೇಳೋರು. ಬೈ ಚಾನ್ಸ್ ಏನಾದರೂ ಸಿಚುವೇಶನ್ ಒಂದು ಸ್ವಲ್ಪ ಹೀಟಪ್ ಆಗಿದ್ರು, ಆ ಸಪೋರ್ಟ್ಗೆ ಒಂದು 7-8 ಜನ ಅಲ್ಲಿ ರೆಡಿ ಇದ್ರು ನನ್ನ ವಿರುದ್ಧನೇ. ನೀವು ನೆನ್ಪಿಟ್ಕೊಬೇಕಾಗಿರುವಂತ ವಿಷಯ ಏನು ಅಂತ ಹೇಳಿದ್ರೆ, ನಾನು ಕನ್ನಡಿಗ, ನಾರ್ತ್ ಇಂಡಿಯನ್ ಅಲ್ಲ, ಮಾತಾಡ್ತಾ ಇರೋದು ಕನ್ನಡದಲ್ಲೇ. ಅವಾಗ್ಲೂ ಆ ಪರಿಸ್ಥಿತಿ ಬಂತು. ಓಲಾ ಉಬರ್ ಎಲ್ಲ ಆಮೇಲೆ ಬಂದಿರೋದು. ಸೊ ಇಟ್ ಇಸ್ ನಾಟ್ ಅಬೌಟ್ ಕನ್ನಡ ವರ್ಸಸ್ ನಾನ್ ಕನ್ನಡಿಗಾಸ್. ಇದು ಎಂಟೈರ್ ಸೀನ್ ನಡೀತು. ತುಂಬಾ ಆ ದಿನ ಅನ್ಕಂಫರ್ಟೇಬಲ್ ಆಗಿದ್ದೆ, ಕರೆಕ್ಟಾಗಿ ಕೆಲಸ ಮಾಡೋದಕ್ಕಾಗಿಲ್ಲ. ಯಾಕಂದ್ರೆ ನನ್ನ ಎಕ್ಸ್ಪೆಕ್ಟೇಷನ್ ನ್ಯಾಯವಾಗೇ ಇತ್ತು. ಮೀಟರ್ ಪ್ರಕಾರ ಬಂದಿಲ್ಲ, ಪೇ ಮಾಡ್ತಾ ಇರೋದು ಜಾಸ್ತಿ, ಪ್ಲಸ್ ಇನ್ನೊಬ್ಬರ ಜೊತೆ ಕರ್ಕೊಂಡು ಹೋಗಿರೋದು ನನ್ನ ಪರ್ಮಿಷನ್ ಇಲ್ಲದೆ. ಇನ್ಫ್ಯಾಕ್ಟ್ ಈ ಒಂದು ಇನ್ಸಿಡೆಂಟ್ ನಡೆದ ನಂತರ ಯಾರು ಒಂದು ಕರೆಕ್ಟ್ ಆಗಿ ರೂಲ್ ತಗೊಂಡ್ ಬರ್ತಾರೆ, ಯಾರು ಈ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತಾರೆ, ಈ ತರ ನಾನು ಎಷ್ಟೋ ದಿನ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಓಲಾ ಬಂದ ಮೇಲೆ ಎಷ್ಟೊಂದು ಚೇಂಜ್ ಆಗಿರೋದು. ನಿಲ್ತಾನೆ ಇರ್ಲಿಲ್ಲ, ಕ್ಯಾಬ್ ಸಿಗೋದು ಅಷ್ಟೊಂದು ಈಸಿ ಅಲ್ಲಾಗಿತ್ತು. ಅದ್ ಯಾವ್ದೋ ಒಂದು ಆಟೋ ಸ್ಟ್ಯಾಂಡ್ ಹೋಗ್ಬೇಕಾಗಿತ್ತು, ರಸ್ತೆಯಲ್ಲಿ ನಿಂತ್ರೆ ಆಟೋ ಸಿಗೋದಿಲ್ಲ. ಯಾರಿಗೆ ಡೆಸ್ಟಿನೇಷನ್ ಇಷ್ಟ ಆಗುತ್ತೋ, ಯಾರು ಮೀಟರ್ ಬರ್ತಾರೋ, ಮೀಟರ್ ಬರ್ದೇ ಇದ್ರು ಪರವಾಗಿಲ್ಲ, ಬಂದ್ರೆ ಸಾಕು. ಹಾಸ್ಪಿಟಲ್ ಹೋಗ್ಬೇಕು, ಯಾರೋ ಹಾಸ್ಪಿಟಲ್ ಹೋಗೋದಕ್ಕೆ ರೆಡಿ ಆಗ್ತಾ ಇಲ್ಲ, ಯಾಕಂದ್ರೆ ಅದು ಯಾವ್ದೋ ಒಂದು ಜಾಗದಲ್ಲಿ ಇದೆ, ಆ ಜಾಗಕ್ಕೆ ಯಾರೋ ಹೋಗೋದಕ್ಕೂ ರೆಡಿ ಇಲ್ಲ. ಇದೆಲ್ಲ ಪ್ರಾಬ್ಲಮ್ ನ ಸಾಲ್ವ್ ಮಾಡಿರೋದು ಆ ಟೈಮಲ್ಲಿ ಓಲಾ. ನಾವೆಲ್ಲಿ ನಿಲ್ತೀವಿ ಅಲ್ಲಿ ಆಟೋದವ್ರು ಬರ್ತಾರೆ. ಇವಾಗ ರಿಜೆಕ್ಟ್ ಮಾಡೋದೇ ಇಲ್ಲ ಅಂತ ಅಲ್ಲ, ಅದ್ರ ಸಿಚುವೇಶನ್ ಚೇಂಜ್ ಆಗಿದೆ. ನಾನು ತುಂಬಾ ಆಟೋದಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೆ, ಒಳ್ಳೆ ಆಟೋ ಡ್ರೈವರ್ಸ್ ನೋಡಿದೀನಿ. ಲಾಂಗ್ ಟ್ರಾವೆಲ್ ಎಲ್ಲ ಇರುವಾಗ ಆಟೋದವ್ರ ಜೊತೆ ಮಾತಾಡ್ಕೊಂತ ಹೋಗ್ತಾ ಇದ್ದೆ ನಾನು, ಚೆನ್ನಾಗಿ ಮಾತಾಡೋರು. ಆದ್ರೆ ಒಂದು ಆಟೋ ಸಿಗ್ಬೇಕು, ಮೀಟರ್ ಕರೆಕ್ಟ್ ಆಗಿ ಬರಬೇಕು, ಆ ಮೀಟರ್ ಸರಿ ಇರಬೇಕು, ಈ ಎಲ್ಲಾ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು ಅಂತ ಹೇಳಿದ್ರೆ ಇಟ್ ವಾಸ್ ಅ ನೈಟ್ ಮೇರ್. ಸೊ ಇದು ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಅಲ್ಲ. ನಾರ್ತ್ ಇಂಡಿಯನ್ಸ್ ಏನಾದ್ರು ಬೆಂಗಳೂರಿಗೆ ಬರ್ತಾ ಇಲ್ಲದೆ ಇದ್ರೆ ಈ ಪ್ರಾಬ್ಲಮ್ ಇರ್ತಾನೆ ಇರ್ಲಿಲ್ಲ ಅಂತಲ್ಲ. ಆ ಒಂದು ಕ್ಲಾರಿಟಿ ಕೂಡ ನಮ್ಗೆ ಇರಬೇಕು. ಮತ್ತೆ ಕ್ಯಾನ್ಸಲೇಷನ್ ನೋಡಿದ್ವಿ, ಕ್ಯಾಬ್ ಡ್ರೈವರ್ಸ್ ಆಗಿರ್ಬೋದು, ಆಟೋ ಡ್ರೈವರ್ಸ್ ಆಗಿರ್ಬೋದು, ಎಷ್ಟೊಂದ್ ಸತಿ ನಾವು ಇಂಪಾರ್ಟೆಂಟ್ ಜಾಗಕ್ಕೆ ಡೆಸ್ಟಿನೇಷನ್ ಅಂತ ಕೊಡ್ತೀವಿ. ಡ್ರಾಪ್ ಲೊಕೇಶನ್ ಹಾಸ್ಪಿಟಲ್ ಆಗಿರ್ಬೋದು, ಇನ್ನೊಂದ್ ಯಾವ್ದೋ ಜಾಗ ಆಗಿರ್ಬೋದು, ಸರ್ ಡ್ರಾಪ್ ಇಲ್ಲಿ ಸರ್ ಅಂತ ಕೇಳ್ಕೊಂಡು ಕ್ಯಾನ್ಸಲ್ ಮಾಡೋದಿಲ್ವಾ? ಅಲ್ಲದ ಯಾವ್ದೋ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ರು ಸಾರಿ ಕೇಳ್ಬೇಕಾಗಿತ್ತು ಅಂತ. ಸೊ ಕ್ಯಾನ್ಸಲ್ ಮಾಡೋದೇ ತಪ್ಪು ಅಂತಲ್ಲ. ಕ್ಯಾಬ್ ಡ್ರೈವರ್ಸು ಕ್ಯಾನ್ಸಲ್ ಮಾಡ್ತಾರೆ, ಆಟೋ ಡ್ರೈವರ್ಸು ಕ್ಯಾನ್ಸಲ್ ಮಾಡ್ತಾರೆ, ಕಸ್ಟಮರ್ಸು ಕ್ಯಾನ್ಸಲ್ ಮಾಡ್ತಾರೆ. ಡ್ರಾಪ್ ಲೊಕೇಶನ್ ಎಲ್ಲಿ ಅಂತ ಕೇಳ್ಬಿಟ್ಟು ಮುಖದ ಮೇಲೆ ಕ್ಯಾಬ್ ಡ್ರೈವರ್ಸ್ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತಾರೆ. ಏನ್ ಮಾಡಕ್ಕಾಗತ್ತೆ? ಅರ್ಜೆಂಟ್ ಇದೆ, ಮದುವೆ ಮುಹೂರ್ತ ಇದೆ, ಹಾಸ್ಪಿಟಲ್ ಹೋಗ್ಬೇಕು, ಏನೂ ಇಲ್ಲ, ಮುಖದ ಮೇಲೆ ಕ್ಯಾನ್ಸಲ್. ಸರ್ ಕ್ಯಾನ್ಸಲ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಬುಕ್ ಮಾಡಿ ಸರ್, ಇದು ಬೇರೆ ಇರುತ್ತೆ ರಿಕ್ವೆಸ್ಟ್. ಡೈರೆಕ್ಟ್ ಆಗಿ ಬುಕ್ ಮಾಡ್ಬಿಟ್ಟು ಏನಾದ್ರು ಪ್ರಾಬ್ಲಮ್ ಆದ್ರೆ ಕೇಳೋರು ಯಾರು ಇಲ್ಲ, ಅದು ಬೇರೆ ಟೆನ್ಷನ್. ಸೊ ಕಸ್ಟಮರ್ಸು ಕ್ಯಾನ್ಸಲ್ ಮಾಡ್ತಾರೆ, ಕ್ಯಾಬ್ ಡ್ರೈವರ್ಸು ಕ್ಯಾನ್ಸಲ್ ಮಾಡ್ತಾರೆ, ಆಟೋದವರು ಕ್ಯಾನ್ಸಲ್ ಮಾಡ್ತಾರೆ. ಕ್ಯಾನ್ಸಲ್ ಎಲ್ಲರೂ ಮಾಡ್ತಾರೆ. ಎಷ್ಟು ಜನ ಸಾರಿ ಕೇಳ್ತಾರೆ, ಎಷ್ಟು ಜನ ಸಾರಿ ಕೇಳೋದಿಲ್ಲ ಅಂತ ನನಗಂತೂ ಗೊತ್ತಿಲ್ಲ. ಆದ್ರೆ ಗುಡ್ ಜೆಸ್ಚರ್ ಇರಬೇಕು, ಇನ್ನೊಬ್ಬರ ಪ್ರಾಬ್ಲಮ್ ನಾವು ಅರ್ಥ ಮಾಡ್ಕೋಬೇಕು. ಸಾರಿ ಕೇಳ್ಬೇಕು ಅಂತ ಕೆಲವರು ಹೇಳ್ತಾರಲ್ಲ, ಅದ್ ನಂಗೆ ಅರ್ಥ ಆಗತ್ತೆ. ಹೌದು, ನೀವ್ ಹೇಳೋದು ಕರೆಕ್ಟೇ.
ಇಟ್ ಈಸ್ ಎ ಗುಡ್ ಜೆಸ್ಚರ್. ಆದ್ರೆ ಜೆಸ್ಚರ್ ಗೆ ಒಂದು ರ್ಯಾಪ್ ಇರಬೇಕಾಗುತ್ತೆ. ಹೊರಗಡೆ ಯಾರು ಬರ್ತಾರೋ ಅವ್ರಿಗೆ ಆಟೋ ಡ್ರೈವರ್ಸ್ ಮೇಲೆ ಏನ್ ಇಂಪ್ರೆಷನ್ ಇದೆ ಅಂತ ನಮಗ್ ಗೊತ್ತು, ಆಟೋ ಡ್ರೈವರ್ಸ್ ಗೆ ಅವ್ರ ಮೇಲೆ ಏನ್ ಇಂಪ್ರೆಷನ್ ಇದೆ ಅಂತ ಗೊತ್ತು. ಕೆಮಿಸ್ಟ್ರಿನೇ ಇಲ್ಲ. ನೆಗೆಟಿವ್ ಪಾಸಿಟಿವ್ ಏನೇ ಡಿಸ್ಕಷನ್ ಆದ್ರೂ ನೆಗೆಟಿವ್ ವಿಷಯ ಮನ್ಸಲ್ಲಿ ಕೂತ್ಕೊಂಡಿರುತ್ತೆ. ಜನ ಅವರು ಟೆನ್ಷನ್ ಅಲ್ಲಿ ಇರ್ತಾರೆ. ಈ ನಾರ್ತ್ ಇಂಡಿಯನ್ಸ್ ಗೆ ನಾವ್ ಯಾಕೆ ಸಾರಿ ಕೇಳಬೇಕು ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದಿರಬಹುದು, ಅಥವಾ ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ಕೊಬ್ಬು ಜಾಸ್ತಿ ನಾವ್ ಯಾಕೆ ಸಾರಿ ಕೇಳಬೇಕು ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದಿರಬಹುದು. ಇವನ್ ಪಾಸಿಟಿವಿಟಿ ಅನ್ನೋದು ಜಾಸ್ತಿ ಇಲ್ಲ. ಅವಾಗ ಬೈ ಚಾನ್ಸ್ ಯಾವ್ದಾದ್ರು ಡ್ರೈವರ್ ಒಳ್ಳೆ ಜೆಸ್ಚರ್ ತೋರಿಸಿದ್ರೆ ಇಟ್ ಇಸ್ ಗ್ರೇಟ್. ಬೈ ಚಾನ್ಸ್ ಯಾವ್ದಾದ್ರು ಕಸ್ಟಮರ್ ಒಳ್ಳೆ ಜೆಸ್ಚರ್ ತೋರಿಸಿದ್ರೆ ಇಟ್ ಇಸ್ ಗ್ರೇಟ್. ಆದ್ರೆ ಯಾವ್ದಾದ್ರು ಒಂದು ಡಿಸ್ಕಷನ್ ಅಲ್ಲಿ ನಾವು ಸರಿ ತಪ್ಪು ಅಂತ ನೋಡ್ಬೇಕು ಅಂತ ಹೇಳಿದ್ರೆ ಅದು ಟೆಕ್ನಿಕಲಿ ಸರಿ ತಪ್ಪು ಮಾತ್ರ ಆಗಿರುತ್ತೆ. ಸೊ ಈ ಸ್ಪೆಸಿಫಿಕ್ ವಿಷಯದಲ್ಲಿ ಟೆಕ್ನಿಕಲಿ ಅವಳದೇನು ತಪ್ಪಿಲ್ಲ. ಕ್ಯಾನ್ಸಲ್ ಮಾಡುವಂತ ಅಧಿಕಾರ ಇದೆ. ಇಬ್ರು ಬುಕ್ ಮಾಡಿದ್ರು, ಒಬ್ರು ಕ್ಯಾನ್ಸಲ್ ಮಾಡುವಂತ ಪರಿಸ್ಥಿತಿ ಬಂತು, ದ ಕಸ್ಟಮರ್ ಇಸ್ ಕ್ಯಾನ್ಸಲ್. ಹೋಪ್ಫುಲಿ ನಾವು ನಮ್ಮ ಒಂದು ಎಟಿಕೇಟ್ಸ್ ನ ಸ್ವಲ್ಪ ಸುಧಾರಿಸ್ಕೊಂಡ್ಬಿಟ್ಟು ಕಸ್ಟಮರ್ಸ್ ಕೂಡ ಈ ತರ ಸಾಫ್ಟ್ ಆಗಿರೋದು, ಎಂಪಥೆಟಿಕ್ ಆಗಿರೋದು, ಕಂಪ್ಯಾಷನೇಟ್ ಆಗಿರೋದು, ಡ್ರೈವರ್ಸ್ಗೂ ಕೂಡ ಈ ಲೈಸೆನ್ಸ್ ಕೊಡುವಾಗ ಪ್ರೊಫೆಷನಲಿಸಂ ಅಂತ ಕಲಿಸೋದು, ಎಟಿಕೇಟ್ ಅಂತ ಕಲಿಸೋದು. ಯಾವ್ದೋ ಒಂದು ರೈಡ್ ಕ್ಯಾನ್ಸಲ್ ಆದ್ರೆ ಫ್ರಸ್ಟ್ರೇಟ್ ಆಗ್ಬಿಟ್ಟು ನೆಕ್ಸ್ಟ್ ಬರುವಂತ ಕಸ್ಟಮರ್ ಜೊತೆ ನೆಗೆಟಿವ್ ಬಿಹೇವಿಯರ್ ತೋರಿಸೋದು, ಇದೆಲ್ಲ ಮಾಡದೇ ಇರೋ ತರ ಒಂದು ಪ್ರೊಫೆಷನಲ್ ಟ್ರೈನಿಂಗ್ ಅಂತ ಕೊಡ್ಬೇಕು ಅಂತ ನನ್ಗನ್ಸುತ್ತೆ. ಎರಡೂ ಕಡೆಯಿಂದ ಕೆಲಸ ಆಗ್ಬೇಕು. ಆದ್ರೆ ಯಾವ್ದಾದ್ರು ಒಂದು ಕೇಸ್ ಬಂದಾಗ, ಒಂದು ಇನ್ಸಿಡೆಂಟ್ ಬಂದಾಗ ಅದರ ಮೆರಿಟ್ಸ್ ಮೇಲೆ ಮಾತ್ರ ನಾವು ಜಡ್ಜ್ ಮಾಡ್ಬೇಕು. ಅದರಲ್ಲಿ ಸಿಂಪತಿ, ಲ್ಯಾಂಗ್ವೇಜ್, ಜಾತಿ, ಧರ್ಮ, ಔಟ್ಸೈಡರ್ಸ್, ಇನ್ಸೈಡರ್ಸ್ ಏನೂ ಇಲ್ಲ. ಮೆರಿಟ್ಸ್ ಆಫ್ ದ ಕೇಸ್, ಜಡ್ಜ್ಮೆಂಟ್ ಅಷ್ಟೇ. ದಟ್ ಇಸ್ ವಾಟ್ ಐ ಥಿಂಕ್. ನಿಮಗೆ ಏನ್ ಅನ್ಸುತ್ತೆ ಅಂತ ನೀವ್ ಹೇಳಿ. ಸೌಂಡ್ ಅಷ್ಟೊಂದು ಸರಿ ಇಲ್ಲ, ತುಂಬಾ ನಾಯ್ಸ್ ಇದೆ ಹಿಂದ್ಗಡೆ. ಮೈಕ್ ಇದೆ, ಸ್ವಲ್ಪ ಹೇಗೋ ಒಂದು ರೆಕಾರ್ಡ್ ಆಗ್ಬೋದು ಅಂತ ರೆಕಾರ್ಡ್ ಮಾಡ್ತಾ ಇದೀನಿ. ಆ ಟೈಮಲ್ಲಿ ಟೆರೆಸ್ ಅಲ್ಲಿ ಬಿಸಿಲು ಬರೋದಕ್ಕೆ ಸ್ಟಾರ್ಟ್ ಆಯ್ತು, ಆಮೇಲೆ ಮಾಲ್ ಬರೋದಿತ್ತು. ಸೊ ಮಾಲ್ ಅಲ್ಲೇ ಮೊಬೈಲ್ ಹೆಂಗಾರು ತಗೊಂಡ್ ಬರ್ತಾ ಇರ್ತೀನಿ, ಅದರಲ್ಲೇ ರೆಕಾರ್ಡ್ ಮಾಡಬೇಡ ಅಂತ ಐ ಡಿಡ್ ಇಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಪ್ಲೀಸ್ ಲೆಟ್ ಮಿ ನೋ ಬೈ ಹಿಟಿಂಗ್ ದ ಥಮ್ಸ್ ಅಪ್. ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ಥ್ಯಾಂಕ್ಸ್ ಅಗೈನ್. ಟೇಕ್ ಕೇರ್.